ನೋಡಿದೆ ಎಲ್ಲರೂ ಕೂತ್ಕೊಂಡು ಹೆಂಗೆ ಎಳ್ಳೀರು ಕುಡಿಯೋರು ಬಿಡು. ಹಂಗೆ ನೀನು ಅವ್ರ ಎದುರಿಗೆ ದುಡ್ಡು ಕೊಟ್ಟಿದೀಯ. ಅಲ್ಲಿಗೆ ತಗೊಂಡು ಕೊಡಬೇಕು ಅಂತ ಇಬ್ಬರು ಮನ್ಸು ಮಾಡಿ ಅವ್ರ ಎದುರಿಗೆ ಇಸ್ಕೊಂಡಿದ್ದೀವಿ. ಆ ಸ್ವಾತಿಗೆ ಇವಾಗ ಗೊತ್ತಾಗಿರುತ್ತೆ. ನೀವು ನನಗೆ ನೊಗಾಡ್ತಾರೆ ಎಲ್ಲನ. ಏನು ನೊಗಾಡ್ಕೊಂಡು ಎಳ್ಳೀರು ಕುಡ್ಕೊಂಡು ಒಬ್ಬ ಒಬ್ಬ ಭಾರಿ ಇದ್ದಾರೆ. ಎಷ್ಟು ಆಡ್ತಾರೆ ಯಪ್ಪ. ನನಗಂತೂ ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ ಕಣೆ. ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರಲ್ಲ. ಮತ್ತು ನನಗೂ ಅಷ್ಟೇ ತಡ್ಕೊಂಬಕ್ಕಾಗ್ತಿಲ್ಲ. ಆದರೆ ಏನು ಮಾಡೋದು? ಸುಮ್ಮನೆ ಇದ್ದೀನಿ. ಇವಾಗ ಇಲ್ಲಾಸಿನೇ ಹೋಗ್ತಾರೇನೋ, ಏನು ಹೋಗ್ತಾರ ಇರ್ತಾರ ಇವತ್ತು ಸಾಯಂಕಾಲ ಗಂಟೆ ನೋಡ್ಕೊಂಡು ಹೋಗ್ಮಂತೇಳು. ಅಮ್ಮ ಇರುವಾಗ ಬೀಗ ಇಸ್ಕೊಂಬರಕ್ಕೆ ಹೋಗ್ಯಾರ ಯಮ್ಮಂತಾಗೆ. ನೀನು ದುಡ್ಡು ಕೊಟ್ಟಲ್ಲ ಅದಕ್ಕೆ ತಗೊಂಬಂದು ಕೊಟ್ಟಿದ್ದೀನಿ. ಬೀಗ ಇಸ್ಕೊಂಬರಕ್ಕೆ ಹೋಗೈತೆ. ದುಡ್ಡು ಕೊಟ್ಟು ಬೀಗ ಇಸ್ಕೊಂಬತ್ತೈತೆ. ಏನು ಮಾಡೋಣ, ಹೊರಗೆ ಇರೋಕ್ಕಾಗಲ್ಲ. ಚಳಿ ಬೇರೆ ಅಲ್ವಾ, ಇನ್ನೂ ಸ್ವಲ್ಪ ಚಳಿ ಐತೆ. ಜಾಸ್ತಿ ಇಲ್ಲ ಅಂದ್ರೂ ಸ್ವಲ್ಪ ಆದರೂ ಐತೆ ಚಳಿ. ಅದಕ್ಕೆ ಅತ್ತಾಗೆ ಇನ್ನೇನು ಮಾಡೋದು ಅತ್ತ ಇದ್ದು ಹೋಗ್ಮಂತಾಡಿ. ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅದೆಲ್ಲ ಅವ್ರು ಎಲ್ಲಿಗೆ ಹೋಗ್ತಾರೆ. ಕರ್ಕೊಂಡು ಹೋಗಕ್ಕೆ ಬಂದವೇನೋ ಅವಳನ್ನ. ಕರ್ಕೊಂಡು ಹೋಗ್ತೀವಿ ಅಂತ ಬೊಗಳ್ತಿದ್ವಲ್ಲ ಅಲ್ಲಿ. ನನಗಂತೂ ಯಪ್ಪ ಯಾಕನ ಬಂದನಪ್ಪ, ಯಾಕನ ನಾನು ಕಣ್ಣಿಂದ ನೋಡಿದ್ನಪ್ಪ. ನಿಂತಿರೋ ದುಡ್ಡು ಯಾರು ಕೊಟ್ಟನ ಕಳಿಸಿದ್ರು ಕಳಿಸ್ದೆ, ಇಲ್ಲಾಂದರೆ ಫೋನ್ಪೇ ಆದರೂ ಮಾಡಿಸ್ತಾ ಇದ್ದೆ, ನೀನು ಅಕೌಂಟ್ಗಾದರೂ ಹಾಕಿಸ್ತಾ ಇದ್ದೆ ದುಡ್ಡ. ನಾನು ಯಾಕನ ಬಂದನಪ್ಪ ಅನ್ನಿಸ್ಬಿಟ್ಟೈತೆ. ನನಗೆ ನೋಡಿ ನಿಜವಾಗ್ಲೂ ನಾನು ಟೆನ್ಷನ್ ಮಾಡ್ಕೋಬಾರ್ದು ಅನ್ನಂಗೆ ಆಗುತ್ತೆ. ಆದರೆ ನನಗೆ ಹೆಂಗಾಗುತ್ತೆ ಅಂದರೆ ಯಪ್ಪ ಹಂಗಾಗುತ್ತೆ. ಅಯ್ಯೋ ಬಿಡು, ಅವ್ರ ಕಣ್ಣು ಮುಂದೆನೇ ದುಡ್ಡು ಕೊಟ್ಟಿದ್ದೀನಲ್ಲ ಅದೊಂದು ಸ್ವಲ್ಪ ಸಮಾಧಾನ ಆಯಿತು. ಜೀವಿತಕ್ಕ ನಾನಿದ್ದೀನಿ, ನೀ ನನಗೆ ಅಕ್ಕ ನನಗೆ ಅಂತ ಹೇಳಿ ಇಬ್ಬರು ಚೆನ್ನಾಗಿದ್ದೀವಲ್ಲ ಅಷ್ಟು ಸಾಕು. ನೋಡಂತಾಳೆ. ಅಲ್ಲಿ ಬೇರೆ ಅವಳದೊಂದು ನಮ್ಮ ಮನೆಗೊಂದು ಅವಳದೊಂದು ತಲೆ ಬಿದ್ದೋಗುತ್ತೆ ನಮಗೆ. ಅವ್ನು ಬೇರೆ ನನ್ನ ಮೈದು ನಮ್ಮ ಮದುವೆ ಆಗಿ ಬಂದವನಲ್ಲ, ಅವನೊಂದು ತಲೆ ಬಿದ್ದೋಗುತ್ತೆ. ಹಳೆ ಇವರೆಲ್ಲ ಇರುತ್ತು ಈ ಅದೃಷ್ಟ, ಈ ಜಾನಕಿ ಎಲ್ಲ ಇದ್ದಾರಲ್ಲ ನಿಮ್ಮೂರಾಗ ಅದೃಷ್ಟನೂ ಅವಳು ಋತು ಇದ್ದಾಳಲ್ಲ ಆ ಮುಂಡ್ಯಾರ್ದೆ ಎಲ್ಲ ನಾಟಕ. ಅವ್ರದ್ದೇ ಅದೆಲ್ಲ ನಾಟಕ ಅವ್ರದ್ದೇನೆ. ಇಲ್ಲೋಡು ಅವ್ರು ಹಿಂಗೆ ಅಂದ್ರೆ ನಿಜವಾಗ್ಲೂ ಯಾರ್ದನ ಮನೆ ಹಾಳು ಮಾಡಿಬಿಡ್ತಾರೆ ಅವ್ರು. ಬರ್ತಾ ಇದ್ದಾಳೆ ನೋಡು, ಬರ್ತಾ ಇದ್ದಾಳೆ ಮನೆ ಹಾಳಿ. ಇವ್ರ ಅಜ್ಜಿನೂ ಅವಳೇನೆ. ಆ ಜಯಮ್ಮ ಅವಳೇನೆ. ಸುಮಾರು ಅದಾಳಲ್ಲ ಅವ್ರ ಅಜ್ಜಿನೂ ಅವಳೇನೆ, ಎಲ್ಲ ಅವರೇನೆ. ಅಲ್ಲಿ ಇರಾರೆಲ್ಲನ ಅವರೇನೆ. ಎಷ್ಟು ಮಟ್ಟಿಗಿರ್ಬೇಡ ಅಲ್ಲ. ನಮ್ಮ ಅಣ್ಣ ಇನ್ನೂ ಇಟ್ಕೊಂಡು ಒಯ್ದವ್ರಲ್ಲ ಎಲ್ಲನ ಅವ್ರ ಮನೆ ಹಾಳಾಗೋಗ. ನಮ್ಮ ಅಣ್ಣ ಇನ್ನೆಲ್ಲ ಯಾರ್ಯಾರು ಹೋದ್ರೂ ಅವ್ರ ಕೈ ಹಾಳಾಗೋಗುತ್ತೆ. ಅವ್ರ ಕೈಯೇ ಅಗದು ಬಿದ್ದೋಗುತ್ತೆ. ಅವರಿಗೆ ತಿಂಬಕ್ಕೂ ತೊಳ್ಕೊಂಬಕ್ಕೂ ಕೈಯೇ ಇರಬಾರ್ದು, ಹಂಗಾಗಬೇಕು. ಹಂಗಾದ್ರೇ ಮತ್ತೆ ಅಲ್ಲ. ನಮ್ಮ ಅಣ್ಣ ಏನೇ ಒಯ್ದವ್ರಲ್ಲ ಎಷ್ಟು ಮಟ್ಟಿಗೆ ಇರಬೇಡ ಎಲ್ಲ ಸೇರ್ಕೊಂಡು. ಹಂಗೇನೆ ಯಪ್ಪ ಯಪ್ಪ ಯಪ್ಪ. ಅದಕ್ಕೆ ಮತ್ತು ನಾವು ಅಲ್ತಕ್ಕೆ ಹೋಗಿ ಸರಿಯಾಗಿ ಅವ್ರ ಮುಂದೆ ಸರಿಯಾಗಿ ಹೆಂಗೆ ಅವ್ರ ಮುಂದೆನೇ ಕೊಟ್ಟಿದ್ದು ಒಳ್ಳೇದಾಯ್ತು ಬಿಡು. ಬಿಟ್ಟಿರ್ತಾರೆ. ನೀನು ನನಗೆ ದುಡ್ಡು ಕೊಟ್ಟಿರೋದು ನೋಡಿ ಸಖತ್ ಉಳ್ಕೊಂಡವ್ರಿ. ಇವಳು ಸಹಾಯ ಮಾಡಕ್ಕೆ ಬಂದಾಳಲ್ಲಪ್ಪ, ಯಾರೋ ಸಹಾಯ ಮಾಡಲ್ಲ ಇವಳಿಗೆ ಅಂತ ತಿಳ್ಕೊಂಡಿದ್ರು ಅಲ್ಲ. ಇವಾಗ ನೀನು ಸಹಾಯ ಮಾಡೋದು ನೋಡಿ ಅವ್ರು ಒಟ್ಟಲ್ಲಿ ಬಂದೈತೆ. ನೀನು ಕೊಟ್ಟಿದ್ದೆ ವಾಸೈತಿ. ಇನ್ನೊಂದು ಸತಿ ಯಾವಾಗ ದುಡ್ಡಿದ್ರೆ ಅವ್ರ ಮುಂದೆನೇ ಸುಮ್ಮನೆ ಕೊಡೋರಂಗೆ ಕೊಡಿ ಹೇಳ್ತೀನಿ. ಕೊಡ್ತೀವಿ ನಾವೆಲ್ಲ. ಏನಿಂದೆ ನಾವೇನೇನು ಏನು ಮಾಡಲ್ಲ ದುಡ್ಡ, ಸುಮ್ಮನೆ ಕೊಡು ಹೇಳ್ತೀನಿ. ಅವ್ರ ಕಣ್ಣೆದ್ರಿಗೆ ಕೊಡಬೇಕು ಮೊತ್ತು ನೀನು. ನೋಡೋರು ಭಾರಿ ಇದ್ದಾರೆ. ಇವಾಗ ಕೈನೇ ಹೇಳಿರೋದು ಎಲ್ಲರಿಗೂ. ನಮ್ಮ ಅಪ್ಪ ನಮ್ಮ ಅಮ್ಮೆಗಾಗಿರ್ಬೋದು, ಮತ್ತು ಧನುಗಾಗಿರ್ಬೋದು, ಎಲ್ಲ ಕರೀರಿ, ನೀವು ಹೋಗ್ರಿ ಚೆನ್ನಾಗಿರ್ರಿ ಅಂತೇಳಿ ಇವಾಗ ಕೈನೇ ಹೇಳಿರೋದು. ಹಿಂಗೆ ಮಾಡಬಾರ್ದು. ಸ್ವಾತಿ ಎಷ್ಟು ಮೋಸ ಮಾಡ್ಯಾವಳೆ. ನಿನ್ಗೇನಕ್ಕ ಗೊತ್ತು, ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಲ್ಲ. ನೀನು ಎಲ್ಲರನ್ನೂ ಕರ್ಸಿದ್ಯಲ್ಲ ಎಲ್ಲರೂ ಚೆನ್ನಾಗಿರ್ಲಿ ಅಂತ. ಹಿಂಗೆ ಯಾಕಕ್ಕ ಮಾಡ್ತೀಯಾ? ಆಗಳೇ ಈ ದೇವನ್ ನೋಡಿ ಅಲ್ಲ, ನನ್ನ ಮೇಲೆ ಯಾಕೆ ಬರುತ್ತಿದ್ದೇವ? ಏಯ್ ನನ್ನ ಸುದ್ದಿಗೆ ಯಾಕೆ ಬರ್ತಾ ಇದೀಯಾ? ಸುಮ್ಮನಿರೇ ಮುತ್ತು, ಸುಮ್ಮನಿರು. ನಿನ್ನೆಲ್ಲ ಋತಮ್ಮ ಹೋಗು. ಋತು ನಿನ್ನೆಲ್ಲ ಹೋಗು. ನನ್ನೇ ಮತ್ತೆ ಮಾತಾಡ್ತಾ ಇರೋದು ಇವಳು. ಯಾಕೆ ಹೇಳ್ತಾ ಇರೋದು ನನಗೆ? ನನಗೇನು ಕೇಳ್ತಾ ಇದೆಯಾ? ನಾನು ಅವ್ರಿಗೆಲ್ಲ ನಾನು ಯಾಕೆ ಕೇಳೋಣ? ಅವ್ರು ಬಂದಿದ್ದಾರೆ, ಚೆನ್ನಾಗಿರ್ರಿ. ಈಗ ಬಂದಿದ್ದೀರಿ ಅಂದಮೇಲೆ ಚೆನ್ನಾಗಿತ್ಕೊಂಡು ಹೋಗ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ತಪ್ಪು ಮಾಡಿದಾಳೆ, ಚೆನ್ನಾಗಿರ್ರಿ ಅಂತ ಹೇಳೋದೇ ಸಹಜ. ಎಲ್ಲರೂ ಅದೇ ಮಾತು ಹೇಳೋದು. ಏನು ಜಗಳ ಆಡ್ರಿ ಗುದ್ದಾಡ್ರಿ ಅಂತ ಹೇಳೋಕ್ಕಾಗುತ್ತಾ? ಮತ್ತೆ ಹೇಳ್ಕೊಡೋದು ನಿನ್ನ ತಂಗಿನ ಮಾತ್ರ, ಅವಳು ಮಾತ್ರ ಮಾತಾಡಿಸ್ಬೇಡ್ರಿ, ಅವಳು ಮಾತ್ರ ಕರಿಬೇಡ್ರಿ, ಕಳಿಸ್ಬೇಡ್ರಿ. ನನಗೆಲ್ಲ ಗೊತ್ತೈತೆ, ನಮ್ಮ ಜೀವಿತಕ್ಕ ಎಲ್ಲ ಹೇಳ್ತೈತೆ. ಹೇಳ್ಕೊಟ್ಲು ಅಂತ ನೀನು ಮಾತಾಡು. ಅವಳು ತಿನ್ನು ಅಂತಾಳು, ತಿಂತೀಯ? ಹೋಗು. ಇಲ್ಲ ನಾನು ಅಂತಾಗೇನೋ ಮಾತಾಡೋಕೆ ಬರಬೇಡ ನೀನು. ಇಲ್ಲಿ ನೋಡಿ ಅವಳು ತಾಗ ಯಾಕೆ ಮಾತಾಡುತ್ತೆ? ಮೊದಲೇ ಒಳ್ಳೆಯಳಲ್ಲ ಋತು. ಏನಿಲ್ಲ, ಒಂದು ಮಾತಿಗೆ ಬಿಡಲ್ಲ ಅವಳು. ಏನಿಲ್ಲ ಅಂದಾರನ ಅಂಬತ್ತಕ್ಕ ಬಿಡಲ್ಲ, ಒಯ್ದಾರನ ಎತ್ತಕ್ಕ ಬಿಡಲ್ಲ ಅವಳು ಅಂತವಳು. ಅವಳು ತಾಗ ಯಾಕೆ ಮಾತಾಡ್ತಾಳೆ ಅವಳು? ಸುಮ್ಮನಿರೋದು ಬಿಟ್ಟು ಮಾಡಕ್ಕೆ ಬದುಕಿಲ್ದಲೇನಿ ಹೇಳತ್ತ. ಅಲ್ಲಿ ನಿಮ್ಮ ಅಜ್ಜಿನೂ ಹಂಗೆ. ನಿಮ್ಮ ಅಜ್ಜಿನೂ ನಮ್ಮ ಮನೆತಕ್ಕೆ ಬರುತ್ತಲ್ಲ, ಎಲ್ಲರಿಗೂ ನಮ್ಮ ಮನೆಯಾಗೆ ತಂದಿಕ್ಕೋದು. ನಿಮ್ಮ ಅಜ್ಜಿನೂ ಒಳ್ಳೇದಲ್ಲ ಆ ಜಯಮ್ಮ. ನಿಮ್ಮ ಅಜ್ಜಿನೂ ಅದೇ. ನಿಮ್ಮ ಮನೆಯಾಗೆ ಎಲ್ಲರೂ ಅವರೇ. ನಿಮ್ಮ ಅಮ್ಮಯ್ಯ, ನಿಮ್ಮ ಅಜ್ಜಿ, ನೀನು ಎಲ್ಲ ಅದೇನೆ. ಬರೀ ಕಂಡಾರ ಮನೆ ವಿಷಯಕ್ಕೆ ತಾರಾಡ್ತಿರ್ತೀರ. ಹಿಂಗೆಲ್ಲ ಹೇಳ್ಬಾರ್ದು. ಹಿಂಗೆಲ್ಲ ಕರೆಸಿ ಇವಾಗ ನನ್ನ ಮಾತ್ರ ಕರೆಯಲ್ಲ. ನಮ್ಮ ಅಪ್ಪ ಅಮ್ಮ ಅವಳು ಮಾತ್ರ ಕರೆದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ. ಹಂಗೇನೆ ಅವಳನ್ನು ಕರೀರಿ. ಅವಳು ನಿಮ್ಮ ಮಗಳೇನೆ ಅಂತ ನೀವು ಹೇಳ್ಬೇಕು. ಅದು ಬಿಟ್ಬಿಟ್ಟು ಚೆನ್ನಾಗಿತ್ಕೊಂಡು ಹೋಗ್ರಿ ಅಂತ ಹಿಂಗೆ ಹೇಳ್ತೀರಾ? ನಮ್ಮ ಮನೆ ಸುದ್ದಿ ನಿನಗೇನಕ್ಕೆ? ನಮ್ಮ ಮನೆ ಸುದ್ದಿ? ನಮ್ಮ ಮನೆ ಸುದ್ದಿ ಏನಕ್ಕೆ ಮಾತಾಡ್ತೀಯ ನೀನು? ಬಾ ಹೋಗೋಣ, ಹೇಳ್ಕೊಂಡು ಹೋಗ್ತೀನಿ ಈಗಲೇ. ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ಬಾರೆ, ನಾನು ಹೇಳಿದ್ದೀನಿ. ಬಾರೆ ಹೋಗೋಣ. ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ಈಗಲೇ ಸ್ವಾತಿ ಮುಂದಕ್ಕೆ.
ನಾನು ಚೆನ್ನಾಗಿರಮ್ಮ ಇನ್ನೇನು ಆಗದೆ ಆಗೈತೆ ಅಂತೇಳಿ ಅವ್ರ ಮುಂದಕ್ಕೆ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ಇವಾಗ ಮಾತಾಡ್ಬಿಟ್ಟಿದೀಯ ಅಂದರೆ. ಓ ಇವ್ರಿಗೆ ಅವರೆಲ್ಲ ಬಂದವರಲ್ಲ ಅದಕ್ಕೆ ಒಟ್ಟು ರೀ, ಅವರೆಲ್ಲ ಚೆನ್ನಾಗಿರೋದಕ್ಕೆ ನೀನು ಹೇಳಿದೀಯಾ ಅಂತ ಹೇಳಿದ್ದೀನಿ. ಏನು ಇವಾಗ ಚೆನ್ನಾಗಿದ್ದು ಬಂದು ಮಾತಾಡಿಸ್ರಿ ಅಂತ ಹೇಳಿದ್ದೀನಿ. ಏನು ಇವಾಗ ನೀನು ಏನೇ ಮಾಡ್ತೀಯ ನನ್ನ? ಅಲ್ಲಿಂದ ಇಲ್ಲಿ ಬಂದವಳು ಜಗಳ ಆಡಕ್ಕೆ ಇವಳು. ಹಾಂ ಅಲ್ಲಿಂದ ಇಲ್ಲಿಗೆ ಅವ್ರು ಬಂದೇವ್ರಪ್ಪ, ಏನೋ ಚೆನ್ನಾಗಿತ್ಕೊಂಡು ಹೋಗ್ರಿ. ಬಂದೀಗ ನಮ್ಮೂರವ್ರು ಅಂತ ಬರ್ತಾರೆ ಮಾತಾಡಿಸ್ತಾರೆ. ಅವಳು ನಾನೇನು ಅವಾಗ ಬಂದಾಗ ಅವಳನ್ನೇನು ಮಾತಾಡಿಸ್ತಿರ್ಲಿಲ್ಲ ನಾನು, ಆ ಮುತ್ತನ್ನೇನು ಆ ಸ್ವಾತಿನೇನು ಮಾತಾಡಿಸ್ತಿರ್ಲಿಲ್ಲ ನಾನು. ಆ ಸ್ವಾತಿ ಬಿಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡವಳೆ, ಚೆನ್ನಾಗಿ ಒಳ್ಳೆ ಬುದ್ಧಿವಂತೆ ಆದ್ಲು ಅಂತೇಳಿ ಅವಾಗಿಂದ ಅವಳೆ ಅವಳೆ ಮಾತಾಡ್ಸ್ಕೊಂಬಂದ್ಲು. ಏನೋ ಮಾತಾಡಿಸ್ತಾರೆ ಅಂತ ಮಾತಾಡಿದ್ವಿ ಅಷ್ಟು ಬಿಟ್ಟರೆ ನಾವು ನಮ್ಮೂರವ್ರು ಅಂತ ನಾವೇನು ಹೇಳ್ಕೊಡೋದಾಗಲಿ ನಮ್ಮೂರವ್ರು ಅಂತ ಹಾಳು ಮಾಡೋದಾಗಲಿ ಅಂಥ ಬುದ್ಧಿ ಇಲ್ಲ ನಮ್ಮ ಹತ್ರ ಅಂಥ ಬುದ್ಧಿ ಇದ್ದಿದ್ರೆ ದೇವ್ರು ನಮಗೆ ಒಂದು ತನ ಕೊಡ್ತಿರ್ಲಿಲ್ಲ. ಎಲ್ಲ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರೋದು ಕಲಿ, ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿಯಾಗಲ್ಲ. ಓ ಇದ್ಯಾಕಪ್ಪ ಹಿಂಗೆ ಮಾತಾಡ್ತು ಬಿಡು ಋತು, ಅವಳಿಗೆ ಗೊತ್ತಾಗ್ದಲ್ಲೇ ಮಾತಾಡಿದಳು ಬಿಡು. ಕುಕ್ಕಳೆ ನೀನು ಹೇಳ್ಕೊಟ್ಟಿರೋದು ಕಾಳು ಮಾತಾಡೋದು, ನೀನು ಹೇಳ್ಕೊಡ್ಲಿಲ್ಲ ಅಂದರೆ ಅವಳೆಲ್ಲೇ ಮಾತಾಡೋಳು, ಹೇಳ್ಕೊಟ್ಟು ಗೊತ್ತಾಗಲ್ಲ ಬಿಡು ಅಂತಾಳೆ. ಒಬ್ರಿಗೆ ಹಿಂಗೆಲ್ಲ ಹೇಳ್ಕೊಡ್ಬಾರ್ದು. ಯಾಕಿಂತವೆಲ್ಲ ಹೇಳ್ಕೊಡ್ಬೇಕು? ಅಲ್ಲ ಅವಳಿಗೆ ಸುಮ್ಮನೆ ಅವಳ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡಿರಬೇಕು. ಅಲ್ಲ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಜಾನಕಿ, ಇವಳೇ ಹೇಳಿರೋದು ಎಲ್ಲರೂ ಬರ್ರಿ ಅಂತ. ಅವ್ರಿಗೆ ಇಷ್ಟ ಆಗೈತೆ ಅವ್ರು ಬಂದಾರೆ. ಒಬ್ರು ಹೇಳ್ದಂಗೆ ಕೇಳ್ದಂಗೆ ಯಾರು ಬರಲ್ಲ ಅವ್ರಿಗೆ. ಇವತ್ತು ಏನೋ ಕರಿಬೇಕು ಮುತ್ತನ ಅಂತ, ಅಲ್ಲ ಸ್ವಾತಿನ ಅಂತ ಅನ್ಸೈತೆ, ಕರೆದವ್ರೆ. ಮುತ್ತನ ಕರಿಬೇಕು ಅನ್ಸಿದ್ರೆ ಅವ್ರಿಗೂ ಕರೀತಾರೆ. ನಾವೇ ಕೇಳ್ಕೊಡೋಣ. ನಮ್ಮ ಅಜ್ಜಿ ಸುದ್ದಿ, ನಮ್ಮ ಮನೆ ಸುದ್ದಿ, ನಮ್ಮ ಅಮ್ಮನ ಸುದ್ದಿ ಮಾತಾಡಿದ್ವಿ ಅಂದ್ರೆ ಸರಿಯಾಗಿ ನೋಡು. ನನಗೇನಿಲ್ಲ ತಿರ್ಗ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೋಬೇಕು ಬೇವರ್ಸಿ. ನನ್ನ ತಿರ್ಗಿ ಬಾಯಿಗೆ ಬಂದಂಗೆ ಬೈದು ಬಿಡ್ತೀನಿ ನೋಡಿ. ನನಗೆ ಹಂಗೇನೆ ನಮ್ಮ ಮನೆಯವ್ರ ಸುದ್ದಿ ಮಾತಾಡ್ಬಿಟ್ರೆ ನನಗೆ ಅಷ್ಟು ಸಿಟ್ಟು ಬರೋಲ್ಲ. ಯಾಕೆ ಮಾತಾಡ್ಬೇಕು ನೀನು ನಮ್ಮ ಮನೆಯವ್ರ ಸುದ್ದಿನ? ನಮ್ಮ ಅಜ್ಜಿ ಒಳ್ಳೇದೇ ಹೇಳುತ್ತೆ, ಯಾರಿಗೆ ನೀನು ಕೆಟ್ಟೋಗ್ರಮ್ಮ ಅಂತ ಯಾರಿಗೂ ಹೇಳಲ್ಲ, ಒಳ್ಳೇದೇ ಹೇಳೋದು. ಇನ್ನೂ ಚೆನ್ನಾಗಿತ್ಕೊಂಡು ಹೋಗ್ರಿ ಅಂತ. ನಮ್ಮಮ್ಮ ಯಾರು ಸುದ್ದಿಗೆ ಹೋಗಲ್ಲ. ಇನ್ನು ನಮ್ಮ ಅಜ್ಜಿನ ಯಾರ ಮಂತಕ್ಕನ ಹೋಗುತ್ತೆ. ನಮ್ಮಮ್ಮ ಯಾರ ಮಂತಕ್ಕೆ ಹೋಗಲ್ಲ. ನಮ್ಮಮ್ಮ ಕೆಲಸ ಹಿಡಿತೈತೆ ಅಂತದ್ರಾಗೆ ನಮ್ಮ ಅಮ್ಮನ ನಂಬ್ತಿಯಲ್ಲಿ ನೀನು ಬಾಯಕ್ಕೆ ಹೋಳ್ಬೇಡ. ನಮ್ಮ ಸುದ್ದಿಗೆ ಬಂದಿದ್ದೀಯ ಅಂದರೆ ಸರಿಯಾಗಲ್ಲ ನೋಡಿ, ಹೇಳಿರ್ತೀನಿ. ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಮ್ಮ ಸುದ್ದಿಗೆ ಬಂದಿದ್ದೀಯ ಅಂದ್ರೆ ನಾನೇನು ಸುಮ್ಮನಿರಲ್ಲ. ಇವಳು ಯಾಕಪ್ಪ ಮಾತಾಡೇಳು ಮುತ್ತು? ಸುಮ್ಮನಿರೋಕ್ಕಾಗಲ್ವೇನೆ? ಹೇಳು. ನಿನಗೆ ನಾನು ಏನು ಕೇಳಿದೆ ಅಂತ ಗೊತ್ತಿಲ್ಲ. ಹಂಗಲ್ಲ ಹೇಳಿದ್ದು ಅವಳ್ತಾಗ, ಏನೋ ಬೇರೆ ಹೇಳಿದೆ. ಆದರೆ ಇವಳು ಹಂಗೆ ತಿಳ್ಕೊಬಿಟ್ಟಾಳು. ಬಿಡು ಋತು ಹೋಗ್ಲಿ, ಬಿಡಮ್ಮ ಬಿಡು. ನೇ ಮಾಡೋಕ್ಕಾಗುತ್ತೆ? ಅವಳೇನೋ ಗೊತ್ತಿಲ್ದಲೆ ಮಾತಾಡೋಳು. ಅವಳಿಗೆ ಗೊತ್ತಾಗಲ್ಲ ಒಂದೊಂದ್ಸತಿ ಏನು ಮಾತಾಡ್ತೀನಿ ಅಂತ. ಬಿಡತ್ಲಾಗೆ ಏನೋ ಗೊತ್ತಿಲ್ದಲೆ ಮಾತಾಡವಳೆ. ಗೊತ್ತಾಗಿದ್ರೆ ಅವಳು ಮಾತಾಡ್ತಿರ್ಲಿಲ್ಲ. ಏನೋ ಗೊತ್ತಿಲ್ದಲೆ ಮಾತಾಡೋದಾಳು. ಬಿಡು ಹೋಗ್ಲಿ. ಮಾತಾಡಬಾರ್ದು ಹಂಗೊಬ್ರ ಬಗ್ಗೆನೇ ಸುಮ್ಮನೆ ಮಾತಾಡಬಾರ್ದು. ಕಾಣ್ದಲೆ ಮಾಡ್ದಲೇ ಯಾರ ಬಗ್ಗೆನೂ ಹಂಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ಮಾತಾಡುವಾಗ ಏನು ಬರೋದೇನೈತೆ? ಅಯ್ಯೋ ಮುತ್ತು ಮಾತಾಡಬೇಡ, ಬಿಡಮ್ಮ ಬಿಡು ಹೋಗ್ಲಿ. ಮುತ್ತು ಬಾರಮ್ಮ ಬಾ. ತಪ್ಪಾಯ್ತು ಅಂತ ಅನ್ನು. ಈಗ ಇನ್ನೇನು ಮಾಡೋಕ್ಕಾಗುತ್ತೆ? ಮಾತಾಡಿದ್ಯಾ, ನೀನು ಮಾತಾಡಿದ್ದು ನಿನ್ನ ತಪ್ಪು, ಮಾತಾಡಬಾರ್ದಾಗಿತ್ತು, ಮಾತಾಡಿದ್ಯಾ. ಬಿಡು ಹೋಗ್ಲಿ. ಬಿಡಮ್ಮ ಹೋಗ್ಲಿ, ಬಿಡು. ಹಂಗೆಲ್ಲ ಮಾತಾಡಬೇಡ. ಹೇಳ್ಕೊಟ್ಟಾಳೆಲ್ಲ ಇವಾಗ ಒಳ್ಳೆಳಾಗಕ್ಕೆ ನೋಡ್ತಾಳೆ. ಹೇಳ್ಕೊಟ್ಟಾರೆಲ್ಲ ಹೇಳ್ಕೊಡ್ತಾರೆ. ಅವರೇ ಮಾಡಿದ್ದು ಇವರೇ ಮಾಡಿದ್ದು, ಅವ್ರು ಹಂಗೆ ಮಾಡಿರಿ ಹಿಂಗೆ ಮಾಡಿದ್ದು ಅಂತ ಇಲ್ಲ ಸಲದೆಲ್ಲನ ಹುಟ್ಟಿಸ್ಕೊಂಡು ಮಾತಾಡ್ತಾರೆ. ಅದಕ್ಕೆ ಅವಳು ಮಾತಾಡ್ತಾಳೆ. ಮಾತಾಡಿ ಈಗ ಒಳ್ಳೆಯರಾಗಕ್ಕೆ ನೋಡ್ತಾರೆ. ಬಾರು ತಕ ತಲೆ ಕೆಡಿಸ್ಕೊಬೇಡ, ಮಾತಾಡ್ಲೇಳು. ಇನ್ನು ಯಾವ್ದೇನು ಮನೆ ಹಾಳು ಮಾಡಿಲ್ಲ ನಾವೇನು. ನೀನು ಒಳ್ಳೇದೇ ಮಾಡಿರೋದು. ಯಾವಳು ಹೆಂಗನ ಮಾತಾಡಲೇಳು. ಮಾತಾಡಲ್ಲ ಅವ್ರಿಗೆ ನೀನು ನೋಯ್ಬೇಕಾಗೈತೆ. ಬಾಯಿ ಐತಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮಾತಾಡಲೇಳು. ಬಾ, ಅಂಥರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇನ್ನೂ ನೋಡಿಲ್ಲ ನೀನು. ನನ್ನ ಸುದ್ದಿಗೆ ಬಂದಿದೀಯ ಅಂದರೆ ನೋಡು, ಹೇಳಿರ್ತೀನಿ. ಅವರು ಇಷ್ಟ ಆಗೈತೆ ನಿಮ್ಮಪ್ಪ ನಿಮ್ಮಮ್ಮಯ್ಯ ಅವರೆಲ್ಲ ಬಂದಿರೋದಕ್ಕೆ ನಾನು ಮಾತಾಡ್ಸ್ಯಾರ ಅಷ್ಟೇ. ಬಂದು ನಮ್ಮೂರವರು ಏನೋ ಚೆನ್ನಾಗಿದ್ದಾರೆ, ಬಂದು ಮಾತಾಡ್ಸೋಣ, ಚೆನ್ನಾಗಿದ್ರಿ ನಮ್ಮ ಏನು ಎತ್ತ ಅಂತೇಳಿ ಮಾತಾಡ್ಸಿದಾರೆ. ಏನೋ ನಮ್ಮೂರವ್ರು ಬಂದವ್ರೆ ಅಂತ ನಾನು ಒಂದು ಲೋಟ ಕಾಪಿ ಕಾಸು ಕೊಡ್ಬೋದು, ಒಂದು ಸತಿ ಏನಾನ ಮಾಡಿ ಊಟಕ್ಕೆ ಇಕ್ಬೋದು. ಅಷ್ಟು ಬಿಟ್ಟರೆ ನಾನೇನು ಮಾಡೋಕ್ಕಾಗುತ್ತೆ? ನಾನೇನಾನ ಮಾಡಿದ್ದೀನ? ನನ್ನ ಸುದ್ದಿಗೆ ಏನಾನ ಬಂದಿರ ನೋಡಿ ಹೇಳಿರ್ತೀನಿ. ಮುತ್ತು ಮಾತಾಡ್ಬಿಡ ಕಣೆ, ಅವಳು ಒಳ್ಳೆಳಲ್ಲ. ಯಪ್ಪ ಯಾಕೆ ಮಾತಾಡಕ್ಕೆ ಹೋದೆ ಸಡನ್ನಾಗೆ? ಬಂದ್ಲಲ್ಲ, ನನಗೆ ಹಂಗೆ ಸಿಟ್ಟು ಸಹಿಸ್ಕೊಂಬಕ್ಕಾಗ್ತಿಲ್ಲ. ಹಂಗೆ ಅವ್ರನ್ನೆಲ್ಲ ನೋಡ್ಬಿಟ್ಟು ನನಗೆ ಹೊಲ್ದಾಗೆ ಎಳ್ಳೀರು ಕುಡಿತಾ ಇತ್ತು ಕುಕೊಂಡು ನನಗೆ ನೋಡೋಕ್ಕಾಗಲಿಲ್ಲ. ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ ನನಗೆ. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗ್ಬಿಡ್ತು. ಇದೇನಪ್ಪ ಇದು ಎಲ್ಲ ಹಿಂಗೆ ಅಂತ ನನಗೆ ಭಾಳ ಬೇಜಾರಾಯಿತು. ಅವಳು ಹೇಳಲ್ಲವು ಯಪ್ಪ ಅವಳು ಋತು ಸುಮ್ಮನೆ ಯಾಕೆ ಇದು ಮಾಡ್ಕೊಂಬಕ್ಕೆ ಹೋದೆ? ನಾವು ಅದಕ್ಕೆ ಹಂಗೆ ಮಾತಾಡಿದ್ದು, ಅದಕ್ಕೆ ಇವಳು ತಾರೋ ನಂಗೆ ಮಾತಾಡಿದ್ದು. ಅಯ್ಯೋ ದೇವ್ರೆ, ಅವಳು ಒಂಥರ ಹಿಂಗೆ ಅಂದರೆ ಹಂಗೆ, ಅವಳು ಒಂಥರ ಹೊರಟು. ನಿಜವಾಗ್ಲೂ ನನಗೆ ತುಂಬ ಟೆನ್ಷನ್ ಆಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ನಿಜ ನನಗೆ ಸಖತ್ತು ಬೇಜಾರಾಗೈತೆ ಅವರೆಲ್ಲರನ್ನೂ ನೋಡಿಬಿಟ್ರೆ. ನನಗೆ ಯಾಕನ ಬಂದಪ್ಪ ಇಲ್ಲಿಗೆ ಅಂತ ಅನ್ನಿಸ್ತೈತೆ. ಯಾಕಾದ್ರೂ ಬಂದು ಏನೋ ಅಂತ ಒಂದು ಕಡೆಗೆ ಮನಸ್ಸು ಅಷ್ಟು ಬೇಜಾರಾಗ್ತೈತೆ.
ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.